ಹಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೇನೆ. ಸೊ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡುವ. ಇದು ನಮ್ಮ ಮನೆಯಲ್ಲಾದಂಥ ಅರಶಿನ. ಸೊ ಇದನ್ನು ನಾವು ಲಾಸ್ಟ್ ಇಯರ್ ಬೀಜ ಹಾಕಿದ್ವಿ, ನಾನು ಮತ್ತು ಗುಂಡು ಸೇರಿ. ಈಗ ಇಲ್ಲಿ ಗುಂಡು ಕೀಳ್ತಾ ಇದ್ದಾರೆ. ಇದನ್ನು ಇನ್ನು ನೆಕ್ಸ್ಟ್ ಇಯರ್ ಬೀಜಕ್ಕೆ ಇಡುವಂಥದ್ದು. ನೀನು ಯಾಕೆ ಬಂದದ್ದು? ಬಂಜಿ ಬೇನೆ ಆಗ್ತದೆ, ಈಗ ತಿನ್ನು. ಲಾಸ್ಟ್ ಇಯರಿಗಿಂತ ತುಂಬ ಆಗಿದೆ ಅಲ್ಲ ಗುಂಡಿ ಸಲ?
ಇದು ಈ ಸಲದಲ್ಲಿ ಸಿಕ್ಕಿದಂಥ ಒಂದು ದೊಡ್ಡ ಕಾಂಡ ನೋಡಿ ಎಷ್ಟು ದಪ್ಪ ಉಂಟು. ನಮ್ಮ ಮನೆ ಗಿಡದಲ್ಲಿ ಪೈನಾಪಲ್ ಆಗಿತ್ತು, ಅದು ನಿನ್ನೆ ಒಂದು ಹಣ್ಣಾಗಿ ಸಿಕ್ಕಿತ್ತು. ಸೊ ಅದನ್ನು ಇಲ್ಲಿ ಮಾಮಿ ಕಟ್ ಮಾಡ್ಕೊಂಡು ಬಂದರು ನೋಡಿ. ನಾನು ನಿಮಗೆ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೆ ಅದೇ ಪೈನಾಪಲ್ ಇದು. ಸೊ ಅದನ್ನು ಕಟ್ ಮಾಡಿ ನಮಗೆ ತಿನ್ನಲಿಕ್ಕೆ ತಗೊಂಡು ಬಂದರು ಅವರು. ಇದು ನೆಕ್ಸ್ಟ್ ವರ್ಷದ ಕೊಯ್ಲಿಗೆ ನಾವು ಮಾಡ್ತಾ ಇರುವಂಥದ್ದು. ಅಂದರೆ ಇದನ್ನೇನು ನೆಡಲಿಕ್ಕೆ ಉಂಟು, ಈ ಥರ ಚಿಗುರು ಬಂದಿರ್ತದೆ ನೋಡಿ, ಈ ಥರದನ್ನು ನಡುವಂಥದ್ದು. ಸೊ ಹಾಗೆ ಈಗ ತೆಗೆದಿಡ್ತಾ ಇದ್ದೀವಿ. ಭೂಮಿಯಲ್ಲಿ ಬೀಜ ಹಾಕುವ ಸಂದರ್ಭದಲ್ಲಿ ನಾನು ಪ್ಲಾಸ್ಟಿಕಲ್ಲಿ ಹಾಕಿಟ್ಟಿದ್ದೆ ಗಾಳಿ. ಸೊ ಈಗ ನಾನು ಬೆಳೆಸ್ತಾ ಇದ್ದೀನಿ. ಇದಿಷ್ಟು ನಾನು ಹಾಕಿದ ಪಾಟಲ್ಲಿ ಆಗಿರುವಂಥದ್ದು ನೋಡಿ. ಬುಲ್ಲು ಬುಲ್ಲು ಬುಲ್ಲು
ಅನ್ಯಾ ಗಂಟಿಷ್ಟೀ ಗುಡ್ಡು ಬಾಬು. ಹೊಸ ಪರ್ಸನ್ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇನೆ. ಇವ ನನ್ನ ಬುಲ್ಲು. ತುಂಬ ದಿನದ ನಂತರ ಮನೆಗೆ ಬರ್ತಾ ಇರೋದು. ಊಟ ಮಾಡ್ಲಿಕ್ಕೆ ಮಾತ್ರ ಮನೆಗೆ ಬರ್ತಾನೆ. ನೋಡಿ ಎಷ್ಟು ಗುಂಡು ಗುಂಡು ಇದ್ದಾನೆ ಅಂತ. ಅನ್ಯೋ जा ते जा काय दिलं आणि ಸ್ಪ್ರೇ ಕರ್ನಾಕ ಮಾರಾಯ. ನಾನು ಮೊನ್ನೆ ಭಾಗ್ಯದಿಂದ ಬರುವಾಗ ಕೆಲವೊಂದು ಹೂವಿನ ಪ್ಲ್ಯಾಂಟ್ ತಂದಿದ್ದೆ. ಸೊ ಅದನ್ನು ಇಲ್ಲಿ ನಾನು ನೆಟ್ಟಿದ್ದೇನೆ ಈಗ ನೋಡಿ. ಇವರು ನನ್ನ ಮಾವ ಮನೆಯಲ್ಲಿ ತೋಟದ ಕೆಲಸವನ್ನೆಲ್ಲ ಮಾಡ್ತಾರೆ. ಮೊದಲು ಆರ್ಮಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಸುಮಾರು 24 ವರ್ಷದ ಕಾಲ ಸೇವೆಯನ್ನು ಮಾಡಿದ್ದಾರೆ. ಈಗ ಮನೆಯಲ್ಲೇ ಇರ್ತಾರೆ. ನಾವು ಅರಶಿನ ಎಲ್ಲ ಕಿತ್ತಾಯಿತು, ಅದನ್ನು ಗುಂಡು ತೊಳಿತಾ ಇದ್ದಾರೆ. ತೊಳೆಯುವಷ್ಟು ನನಗೆ ಟೈಮ್ ಇಲ್ಲ, ಸ್ಕೂಲಿಗೆ ಹೋಗಬೇಕು. ಸೊ ನಾನು ಮತ್ತು ಗುಂಡಿಗೆ ಶಾಲೆಗೆ ಹೊರಟಿದ್ದೇವೆ. ನಾನು ಬಸ್ ಸ್ಟ್ಯಾಂಡ್ ತನಕ ಡ್ರಾಪ್ ಮಾಡಲಿಕ್ಕೆ ಗುಂಡು ಹೊರಟಿದ್ದೇವೆ. ನಾನು ಸ್ಕೂಲಿಗೆ ಹೋದ್ಮೇಲೆ ಅರಶಿನವನ್ನು ಕ್ಲೀನ್ ಮಾಡಿ ಮಾಮಿ ಬೇಯಿಸಿ ಆಯಿತು. ಅದರ ನಂತರದಲ್ಲಿ ಈ ಥರದನ್ನು ಹೊರಗಡೆ ಹೋಗಿ ಬಿಸಿಲಿಗೆ ಒಣಗಲಿಕ್ಕೆ ಹಾಕಿದರು. ಸೊ ಇದನ್ನೆಲ್ಲ ವಿಡಿಯೋ ಅತ್ತೆ ಮಾಡಿದ್ದು. ಸೊ ನಾನು ಮನೆಯಲ್ಲಿ ಇರಲಿಲ್ಲ. ಇದು ನೋಡಿ ಇಷ್ಟು ನೀಟಾಗಿ ಒಣಗ್ಲಿಕ್ಕೆ ಹಾಕಿದ್ದಾರೆ. ಇದನ್ನೊಂದು 5ರಿಂದ 10 ಬಿಸಿಲಿಗೆ ಒಣಗ್ಲಿಕ್ಕೆ ಹಾಕ್ತಾರೆ. ಆಮೇಲೆ ಮಿಲ್ಲಿಗೆ ಪೌಡ್ರ್ ಮಾಡಲಿಕ್ಕೆ ಕೊಡ್ತಾರೆ. ಸೊ ಪೌಡ್ರ್ ಮಾಡಿದ ಮೇಲೆ ಇದನ್ನು ನಾವು 4 ಮನೆಗೂ ಶೇರ್ ಮಾಡಲಿಕ್ಕೆ ಇರ್ತದೆ. ಯಾಕಂದ್ರೆ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಅಲ್ವಾ. ಸೊ ಎಲ್ಲರಿಗೂ ಅರಶಿನವನ್ನು ಶೇರ್ ಮಾಡಲಿಕ್ಕೆ ಇರ್ತದೆ. ಹಾಗಾಗಿ ಇಲ್ಲಿ ಇದನ್ನು ಇಷ್ಟು ಕೆಲಸವನ್ನೆಲ್ಲ ಅತ್ತೆ ಮಾಡುವಂಥದ್ದು. ಅತ್ತೆ ಮತ್ತು ಮಾವ ಸೇರಿ ಮಾಡ್ತಾರೆ. ನಾನು ಸುಮಾರು 2018ರಿಂದ ಪ್ರೈವೇಟ್ ಬಸ್ಸಲ್ಲಿ ಅಂದರೆ ವೇಣೂರು, ಮೂಡಬಿದ್ರೆ ಹಾಗೆ ಮಂಗಳೂರಿಗೆ ಜರ್ನಿ ಮಾಡ್ತಾ ಇದ್ದೆ. ಸೊ 2018ರಿಂದ ನಾನು ಸಾವಿರಾರು ರೂಪಾಯಿಯನ್ನು ಖರ್ಚು ಮಾಡಿದ್ದೇನೆ. ಇವಾಗ ಏನಂದರೆ ಫ್ರೀ ಬಸ್ಸಲ್ಲಿ ಹೋಗುವಂಥ ಒಂದು ಚಾನ್ಸ್ ಸಿಕ್ಕಿದೆ. ಯಾಕಂದರೆ ಮಂಗಳೂರಿಂದ ಮೂಡಬಿದ್ರೆಗೆ ಹಾಗೆ ಕಾರ್ಕಳ ರಸ್ತೆಗೆ 4 ಬಸ್ಸನ್ನು ಹಾಕಿದ್ದಾರೆ. ಸೊ ಆ ಬಸ್ಸಲ್ಲಿ ನಮಗೆ ಇವತ್ತು ಹೋಗುವಂಥ ಚಾನ್ಸ್ ಸಿಕ್ಕಿತು. ಸೊ ನಾನು ಬೆಳಗ್ಗೆ ಮತ್ತು ಸಂಜೆ ಅದೇ ಬಸ್ಸನ್ನು ಈಗ ಯೂಸ್ ಮಾಡ್ತಾ ಇದ್ದೇನೆ. ಇದೊಂದು ಗೌರ್ಮೆಂಟ್ ಮಾಡಿದಂಥ ಒಳ್ಳೆಯ ಕೆಲಸ ಅಂತ ಹೇಳ್ಬೋದು. ಯಾಕಂದರೆ ನಾವು ಟೀಚರ್ಸು ತುಂಬ ಕಡಿಮೆ ಸಂಬಳಕ್ಕೆ ಕೆಲಸ ಮಾಡ್ತೇವೆ. ಹಾಗಾಗಿ ನಮಗೆ ಈ ಥರ ನಾನು ಅಂತಲ್ಲ, ನನ್ನ ಜೊತೆಯಲ್ಲಿ ಸಾವಿರಾರು ಟೀಚರ್ಸ್ ಬಸ್ಸಲ್ಲಿ ಓಡಾಡ್ತಾರೆ. ಹಾಗಾಗಿ ಈ ಮಂಗಳೂರು, ಮೂಡಬಿದ್ರೆ, ಕಾರ್ಕಳ ರಸ್ತೆಯಲ್ಲಿ ಬಸ್ ಹಾಕಿರೋದು ನನಗಂತೂ ತುಂಬಾ ಖುಷಿಯಾಗಿದೆ. ಹಾಗೆ ನನ್ನ ಜೊತೆಯಲ್ಲಿ ನೋಡಿ ನಾನು ಮಾತ್ರ ಅಲ್ಲ, ತುಂಬ ಜನ ಟೀಚರ್ಸ್ ಈ ಬಸ್ಸಲ್ಲಿ ಟ್ರಾವೆಲಿಂಗ್ ಮಾಡ್ತಾ ಇದ್ದಾರೆ ಇವಾಗ. ನಾನು ಎವ್ರಿ ಡೇ ನಂತೂರು ಇಳಿದು ನಡ್ಕೊಂಡು ಮನೆಗೆ ಬರ್ತೇನೆ. ಸೊ ಬರಬೇಕಾದ್ರೆ ಇದೊಂದು ಸ್ಟ್ರೀಟ್ ಡಾಗು, ಮೋಸ್ಟ್ಲಿ ಇದಕ್ಕೆ ಓನರ್ ಇದ್ದಾರೆ, ಮನೆಯಲ್ಲಿ ಕೂತಿರ್ತದೆ ಅದು. ನಾನು ಬರಬೇಕಾದ್ರೆ ಪ್ರತಿದಿನ ವೆಯ್ಟ್ ಮಾಡ್ತಾ ಇರ್ತದೆ. ಸೊ ಇವತ್ತೊಂದು ಅದಕ್ಕೆ ಸ್ವೀಟ್ ಪೀಸನ್ನು ಹಾಕಿದೆ. ಫಸ್ಟ್ ತಿನ್ನಲಿಲ್ಲ, ಅದಕ್ಕೆ ಗುರುತ ಸಿಗಲಿಲ್ಲ. ಏನೋ ಪರಿಚಯ ಆಗಲಿಲ್ವೋ ಯಾಕೋ ಗೊತ್ತಿಲ್ಲ, ಅಪರಿಚಿತರ ಹಾಕಿದ್ದು ಅಂತ ಹೇಳಿ ಅದು ತಿನ್ನಲಿಲ್ಲ. ಆದರೆ ಅದನ್ನು ಸ್ವಲ್ಪ ಮುಟ್ಟಿ ಎಲ್ಲ ಮಾತಾಡಿಸಿದೆ. ಆಮೇಲೆ ನಾನು ಸ್ವಲ್ಪ ಈ ಕಡೆ ನಡ್ಕೊಂಡು ಬಂದಾಗ ಅದನ್ನು ನಾನು ಹಾಕಿದ ಪ್ಲೇಸಿಂದ ಮುಂದೆ ನಡ್ಕೊಂಡು ಬಂದದ್ದು ತಿಂದಿತ್ತು. ಸೊ ಯಾರಾದರೂ ತಾರೆ ತೋಟ ಏರಿಯಾದವರು ವಾಚ್ ಮಾಡ್ತಿದ್ರೆ ಯಾರ ನಾಯಿ ಅಂತ ಹೇಳಿ ನನಗೆ ಕಮೆಂಟಲ್ಲಿ ಹೇಳಿ. ನಾ ಸ್ಟ್ರೀಟ್ ಡಾಗ್ ಫ್ರೆಂಡ್ ಜೊತೆ ಮಾತಾಡಿ ಮುಂದೆ ಬರ್ತಾ ಇರಬೇಕಾದ್ರೆ ಮಾಮಿ ವಾಕಿಂಗ್ ಮುಗಿಸಿ ಮನೆಗೆ ಹೋಗ್ತಾ ಇದ್ರು. ಸೊ ಅವ್ರಿಗೆ ಗೊತ್ತಿರಲಿಲ್ಲ ನಾನು ಅವರನ್ನು ಫಾಲೋ ಮಾಡ್ಕೊಂಡು ಹಿಂದೆಯಿಂದ ಬರ್ತಾ ಇದ್ದೇನೆ ಅಂತ. ಮತ್ತು ಮನೆ ಹತ್ತಿರ ಬರಬೇಕಾದ್ರೆ ಅವರು ಸಿಕ್ಕಿದ್ರು. ಸೊ ಮನೆಗೆ ಹೋಗಿ ಆದಮೇಲೆ ನಿನ್ನೆ ನನ್ನ ಮಾವ ಬೆಳಿಗ್ಗೆ ಕೆಲಸ ಮಾಡ್ತಾಯಿದ್ರಲ್ವ. ಸೊ ಇಲ್ಲೇ ಅವರು ಹರಿವೆಗೆ ಒಂದು ಜಾಗವನ್ನು ಕ್ರಿಯೇಟ್ ಮಾಡಿದರು. ಅದಾದಮೇಲೆ ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡಿದ್ದಾರೆ. ಸೊ ಇದು ಮಾವ ಮತ್ತು ಅತ್ತೆ ಮಾಡಿದ್ದು ಮನೆಯಲ್ಲಿ. ಹಾಗೆ ನೋಡಿ ಬಾವಿ ಕಟ್ಟೆ ಹತ್ರ ನಿನ್ನೆ ಇಲ್ಲಿ ಅವರು ಕ್ಲೀನ್ ಮಾಡ್ತಾಯಿದ್ರು. ಸೊ ಇದನ್ನೆಲ್ಲ ಕ್ಲೀನ್ ಮಾಡಿ ನಾನು ನಿಮಗೆ ಬಾವಿ ತೋರಿಸಬೇಕಾದ್ರ ಸಂದರ್ಭದಲ್ಲಿ ನೀವು ಇದನ್ನೆಲ್ಲ ಒಬ್ಸರ್ವ್ ಮಾಡಿದ್ದೀರಿ. ಇಲ್ಲೆಲ್ಲ ಹುಲ್ಲಿತ್ತು. ಸೊ ಆ ಹುಲ್ಲನ್ನೆಲ್ಲ ತೆಗೆದು ಕ್ಲೀನ್ ಮಾಡಿದ್ದಾರೆ. ಮನೆಯಲ್ಲಿ ಈ ಎಲ್ಲ ಕೆಲಸಗಳನ್ನು ಮಾವ ಮತ್ತು ಅತ್ತೆ ಮಾಡ್ತಾರೆ. ಬಟ್ ಇದರ ಒಳಗೆ ಹುಲ್ಲು ಉಂಟಲ್ವ, ಅದನ್ನು ತೆಗಿಲಿಕ್ಕೆ ಯಾರು ನಮಗೆ ಜನ ಸಿಗೋದಿಲ್ಲ. ಆದರೆ ಇಲ್ಲಿ ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡಿ ಅವರು ಇದನ್ನು ತಗೊಂಡು ಹೋಗಿ ಒಂದು ಕಡೆಯಲ್ಲಿ ಹಾಕ್ತಾರೆ. ಆಮೇಲೆ ಅದಕ್ಕೆ ಹಸಿರು ಹುಲ್ಲು ಒಣಗಿದ ಮೇಲೆ ಅದಕ್ಕೆ ಬೆಂಕಿ ಹಾಕುವಂಥದ್ದು. ಸೊ ಬೆಂಕಿ ಹಾಕಲಿಕ್ಕೂ ನಾವು ನಮ್ಮ ಜಾಗದೊಳಗೆ ಜಾಗ ಮಾಡ್ಕೊಂಡಿದ್ದೇವೆ. ಸೊ ಇಲ್ಲೆಲ್ಲ ಕಸವನ್ನು ಹಾಕಿ ನಾವು ಬೆಂಕಿ ಹಾಕ್ತೇವೆ. ಮಾಮಿ ಕ್ಲೀನ್ ಮಾಡಿದ ಜಾಗವನ್ನು ನಾನು ನೋಡ್ಕೊಂಡು ಬಂದೆ. ಹಾಗೆ ನೋಡ್ಕೊಂಡು ಬರಬೇಕಾದ್ರೆ ನಮ್ಮ ಮನೆಯ ಒಲೆ ತೋರಿಸುವ ಅಂತ ನಂಗೆ ಅನಿಸಿತು. ಯಾಕಂದರೆ ನಾವು ಬಿಸಿನೀರು ಸ್ನಾನ ಇವಾಗಲೂ ಮಾಡ್ತೇವೆ. ಸೊ ನಾನು ಇದೇ ಕಟ್ಟಿಗೆ ಇಲ್ಲಿ ಒಲೆಗೆ ಹಾಕ್ಲಿಕ್ಕೆ ನಮಗೆ ಕಟ್ಟಿಗೆ ಸಿಗೋದಿಲ್ಲ ಅಂತ ಹೇಳಿದ್ದು. ಅದು ನಮ್ಮ ತೋಟದಲ್ಲಿ ಎಷ್ಟು ಸಿಗ್ತದೆ ಅದರಲ್ಲೇ ನಾವು ಬೆಂಕಿ ಉರಿಸಿ ಬಿಸಿ ನೀರಿನ ಸ್ನಾನವನ್ನು ಮಾಡ್ತೇವೆ.
ಹಾಗೆಯೇ ಇದು ಇನ್ನೊಂದು ಹರಿವೆಯ ದಳ, ಅಂದರೆ ಹರಿವೆ ಬೀಜವನ್ನು ಇದರಲ್ಲಿ ಹಾಕಿ ಹರಿವೆ ಹುಟ್ಟಿ ಆದಮೇಲೆ ನಾವು ಪಲ್ಯ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ಸೊ ಆಲ್ಮೋಸ್ಟ್ ಎಲ್ಲ ಕೃಷಿಯನ್ನು ಮಾಡ್ತೇವೆ ಇಲ್ಲಿ. ಬೆಂಡೆಕಾಯಿ ಗಿಡ, ಮೆಣಸಿನ ಗಿಡ ಎಲ್ಲ ಮಾಮಿ ನೆಟ್ಟಿದ್ದಾರೆ. ಸೊ ಇದು ನಾನು ಆಳ್ವಾಸ್ ವಿರಾಸತ್ತಿಂದ ತಂದಂಥ ಬೆಂಡೆಕಾಯಿ ಬೀಜ, ಬಟ್ ಇದು ಒಳ್ಳೇದಿಲ್ಲ ಅಂತ ಹೇಳ್ತಾ ಇದ್ರು, ಹುಟ್ಟೋದು ಡೌಟು ಅಂತ. ಬೆಳ್ಳುಳ್ಳಿ 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 ಕೋನ್ ಬೆಳ್ಳುಳ್ಳಿ ಮೆಲಿಕೇಶ. ನಾಯಿಗಳು ಹೊಟ್ಟೆ ನೋವು ಆದರೆ ಹುಲ್ಲು ತಿಂತದೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಇವಳು ಹುಲ್ಲನ್ನು ತಿಂತಾ ಇದ್ದಾಳೆ. ಬೆಳ್ಳುಳ್ಳಿ ಇಲ್ಲಿ ಅಜ್ಜ ಮಾಮಿಯದೊಂದು ಬ್ಲೌಸನ್ನು ರೆಡಿ ಮಾಡ್ತಾ ಇದ್ದಾರೆ. ಸೊ 90 ಯಾರಾದರೂ ಹೊಲಿತಾರೆ, ಅದೇ ನಮಗೆ ಖುಷಿ. ನಾವು ಹೊರಗಡೆ ಎಲ್ಲ ಕೊಡೋದಿಲ್ಲ, ಅಜ್ಜನ ಕೈಯಲ್ಲೇ ಹೊಲಿಲಿಕ್ಕೆ ಕೊಡ್ತೇವೆ. ಹಾಗೆ ಇಲ್ಲಿ ತನಕ ನನ್ನ ವ್ಲಾಗನ್ನು ಪೇಷನ್ಸಿಂದ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಥ್ಯಾಂಕ್ಸ್. ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಅಲ್ಲೇ ಇರುವಂತಹ ಬೆಲ್ ಐಕನ್ನನ್ನು ಒತ್ತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.